ಸಿನಿಮಾಗಳಲ್ಲಿ ಫೈಟ್ ಅಂತ ಬಂದಾಗ ಸೇಫ್ಟಿ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ. ಯಾಕೆಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಬಂದಾಗ ಕೊರಿಯೋಗ್ರಾಫರ್ಗಳು ಸಾಕಷ್ಟು ಕನಸು ಕಂಡಿರ್ತಾರೆ ಈ ಥರ ಬರಬೇಕು ಅಂತ. ಬಟ್ ಅಲ್ಲಿ ಹೀರೋ ಅಂತ ಬಂದು ನಿಂತ್ಕೊಂಡಾಗ ಅವರು ಕೂಡ ಭಾಳ ಮುಖ್ಯ ಆಗಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಆ್ಯಕ್ಷನ್ಸ್ ಮಾಡಬೇಕಾಗುತ್ತೆ. ಈ ಆ್ಯಕ್ಷನ್ಸ್ ಅಂತ ಬಂದಾಗ ಆ್ಯಕ್ಷನ್ಸ್ ಏನು ಎಕ್ವಿಪ್ಮೆಂಟ್ಸ್ ಇರುತ್ತಲ್ಲ ಅದು ಭಾಳ ಮುಖ್ಯ ಆಗಿರುತ್ತೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಸೊ ಸದ್ಯಕ್ಕೆ ನಾವು ಪೊಪೈಸ್ ಫ್ಯಾಕ್ಟ್ರಿನಲ್ಲಿದ್ದೀವಿ. ನಮ್ಮ ಜೊತೆ ಅರ್ಜುನ್ ಅವರು ಕೂಡ ಇದ್ದಾರೆ. ಯುವ ಸಿನಿಮಾದಲ್ಲಿ ಬಳಸಿದಂಥ ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳಿಲ್ಲಿದೆ. ಅದ್ರ ಜೊತೆಗೆ ಆ್ಯಕ್ಷನ್ಸಲ್ಲಿ ಏನೇನು ವಸ್ತುಗಳನ್ನು ಬಳಸ್ತಾರೆ, ಏನೇನು ಎಕ್ವಿಪ್ಮೆಂಟ್ಸ್ ಬಳಸ್ತಾರೆ ಅನ್ನೋದಕ್ಕೆ ಒಂದಷ್ಟು ವಿವರಣೆಯನ್ನು ಅವರು ನಮ್ಮ ಜೊತೆಗೆ ಇವತ್ತು ಮಾತಾಡ್ತಾ ಹೇಳ್ತಾ ಹೋಗ್ತಾರೆ. ಸೊ ಸದ್ಯಕ್ಕೆ ಪೊಪೈಸ್ ಫ್ಯಾಕ್ಟ್ರಿಯಲ್ಲಿರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನು ಪರಿಚಯ ಮಾಡಿಕೊಡ್ತಾರೆ ಅರ್ಜುನ್ ಅವರು. ಸರ್, ನಿಮ್ಮ ಕಡೆಯಿಂದ ಯುವ ಸಿನಿಮಾದಲ್ಲಿ ಬಳಸುವಂಥ ಎಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ. ಎಸ್ ಸರ್. ಯುವ ಯುವ ಸಿನಿಮಾದಲ್ಲಿ ಬಳಸಿದಂಥ ಒಂದಷ್ಟು ಎಕ್ವಿಪ್ಮೆಂಟ್ಗಳಿದೆ. ಯುವ ಸಿನಿಮಾ ಮತ್ತು ಎಲ್ಲ ಆ್ಯಕ್ಷನ್ ಸಿನಿಮಾ ನಾವು ಕೊರಿಯೋಗ್ರಾಫ್ ಮಾಡುವಂಥ ಎಲ್ಲ ಆ್ಯಕ್ಷನ್ಸ್ಗೂ ಬಳಸುವಂಥ ಎಕ್ವಿಪ್ಮೆಂಟ್ಗಳು ಒಂದಷ್ಟಿದ್ದಾವೆ. ಮತ್ತು ಇದು ಪಾಪಾಯ್ಸ್ ಫ್ಯಾಕ್ಟ್ರಿ ಅಂದರೆ ಬೇಸಿಕ್ಲಿ ಪಾಪಾಯ್ಸ್ ಫ್ಯಾಕ್ಟ್ರಿ ಅಂದರೆ ಸುಮ್ಮನೆ 90s ಕಿಡ್ಸ್ಗೋಸ್ಕರ. ನಮ್ಮದೆಲ್ಲ ಪಾಪಾಯ್ಸ್ ಅಂದರೆ ಒಂದು ಸ್ಟ್ರಾಂಗೆಸ್ಟ್ ಪರ್ಸನ್ನು, ಸೊ ಅದಕ್ಕೋಸ್ಕರ ಇಟ್ಟಿರೋದು ಪಾಪಾಯ್ಸ್ ಫ್ಯಾಕ್ಟ್ರಿ ಅಂತ. ಇದು ನಾವು ಕೊರಿಯೋಗ್ರಾಫ್ ಮಾಡುವಂಥದ್ದು. ನಾವು ಯಾವುದೇ ಸಿನಿಮಾಗೂ ರಿಹರ್ಸ್ ಮಾಡೋದಕ್ಕೆ, ಪ್ರೀ ಪ್ಲ್ಯಾನ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಜಾಗ ಇದು. ಇವಾಗ ನಾವು ಮ್ಯಾಕ್ಸಿಮಮ್ ಇಲ್ಲೇ ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೂ ರಿಹರ್ಸ್ ಮಾಡಿ ಕೊರಿಯೋಗ್ರಾಫ್ ಮಾಡಿದಂಥ ಜಾಗ ಇದು. ಸೊ ಇಲ್ಲೇ ಎಲ್ಲ ರೋಪ್ಸ್ ಆಗಲಿ, ಪ್ರತಿಯೊಂದು ಆ್ಯಕ್ಷನ್ಸ್ಗಳನ್ನು, ಜಂಪಿಂಗ್ಸು, ಫ್ಲಿಪ್ಸ್ಗಳು ಮಾಡೋದು, ಮತ್ತು ಕೆಲವೊಂದು ರಿಸ್ಕಿ ಎಲಿಮೆಂಟ್ಸ್ಗಳನ್ನೆಲ್ಲ ಇಲ್ಲೇ ನಮ್ಮ ಸೇಫ್ಟಿ ಬೆಡ್ಸ್ಗಳು, ಮ್ಯಾಟ್ರಸ್ಗಳನ್ನೆಲ್ಲ ಹಾಕಿ ಟ್ರೈನ್ ಅಪ್ ಆಗೋದಕ್ಕೆ. ಸೊ ಬೇಸಿಕಲಿ ಈ ಜಾಗನ ಜಾಸ್ತಿ ಬಳಸ್ಕೊಂಡಿದ್ದೀವಿ. ಸೊ ಅದು ಬಿಟ್ಟರೆ ನಮ್ಮ ಸಿನಿಮಾದಲ್ಲಿ ಬಳಸೋಂಥ ಎಕ್ವಿಪ್ಮೆಂಟ್ಗಳು ಇವ ಅಂತಲ್ಲ, ಎಲ್ಲ ಸಿನಿಮಾಗಳಿಗೂ ಬಳಸೋವಂಥದ್ದು. ಇದು ನಮ್ಮ ರೋಪ್ ಜಾಕೆಟ್ಸು. ಸೊ ಫ್ಲೈ ಆಗೋದು, ಫ್ಲಿಪ್ಪಾಗಿ ಕಿಕ್ಸ್ ಮಾಡೋದು, ಸೊ ಅಂಥದ್ದಕ್ಕೆ ಯೂಸ್ ಮಾಡೋಂಥದ್ದು. ಇದು ಲೇಡೀಸ್ ಜಾಕೆಟ್ ಇದು. ಸೊ ಇದು ಜೆಂಟ್ಸ್ದು. ಈ ಜಾಕೆಟ್ಸ್ಗಳನ್ನ ಹಾಕ್ಕೊಂಡು ಕೆಲವೊಂದು ಫ್ಲೈ ಆಗಿ ಕಿಕ್ ಮಾಡುವಂಥದ್ದು. ಸೊ ಸ್ವಲ್ಪ ನ್ಯಾಚುರಲಾಗಿ ಮಾಡೋಕ್ಕಾಗ್ದಿರೋ ಸ್ವಲ್ಪ ಒಂದು ಎಲಿವೇಟ್ ಮಾಡಿ ಮಾಡೋವಂಥ ಆ್ಯಕ್ಷನ್ಸ್ಗಳಿಗೆ ಬಳಸುವಂಥದ್ದು. ಇದೆಲ್ಲ ಕ್ರೇನ್ಸ್ ಅದನ್ನೆಲ್ಲ ತೊಗೊಂಡ್ಬಂದು ಅದರಲ್ಲಿ ಈ ಪುಲ್ಲಿ ಅಂತೀವಿ ಇದನ್ನು. ಸೊ ಇದು ಇಲ್ಲೆಲ್ಲೂ ಸಿಗೋದಿಲ್ಲ, ಹೊರಗಡೆಯಿಂದ ಔಟ್ ಆಫ್ ಕಂಟ್ರಿಯಿಂದ ತರಿಸೋವಂಥದ್ದು ಇದೆಲ್ಲ. ಯಾಕಂದರೆ ಸೇಫ್ಟಿ ಬೇಕು. ಇದೆಲ್ಲ ಟನ್ ಲೆಕ್ಕದಲ್ಲಿ ಕೆಪಾಸಿಟಿ ಇರೋವಂಥದ್ದು. ಯಾಕಂದರೆ ಆರ್ಟಿಸ್ಟ್ ಆಗಲಿ ಯಾರೇ ಆಗಲಿ ಜೀವ, ಅದು ಫೈಟರ್ ಆಗಲಿ, ಸೊ ಅವ್ರ ಸೇಫ್ಟಿಗೋಸ್ಕರ ಇದು ಪರ್ಟಿಕ್ಯುಲರ್ ಪ್ರಿಸೈಸ್ಡಾಗಿ ಆ್ಯಕ್ಷನ್ಸ್ಗೋಸ್ಕರನೇ ಮಾಡೋವಂಥ ಪುಲ್ಲೀಸ್ ಅಂತ ಕರಿತೀವಿ ಇದನ್ನು. ಸೊ ಇದು ಓನ್ಲಿ ಫಾರ್ ಆ್ಯಕ್ಷನ್ಸ್. ಸಡನ್ನಾಗಿ ಒಂದು ಜಿಗುವಂಥ ಅಂಥದ್ದು, ಎಲ್ಲೋ ಮೇಲಿಂದ ಬಿಲ್ಡಿಂಗ್ ಮೇಲಿಂದ ಹಾರೋವಂಥದ್ದಾಗಲಿ, ಅಥವಾ ಒಂದು ಬಸ್ಸಲ್ಲಿಂದ ಹಂಗೆ ಕೆಳಗಡೆ ಹಾರೋದು, ಸೊ ಆ ಥರದ್ದು ಟರ್ನಾಗಿ ಜಿಗಿಯುವಂಥದ್ದು. ಸೊ ಆ ಥರ ಆ್ಯಕ್ಷನ್ಸ್ಗಳಿಗೆಲ್ಲ ಕೇಬಲ್ಸು, ಸೊ ಇದಾಗಲಿ ರೋಪ್ ಸೆಟಪ್ಸ್ಗಳು, ಈ ಕೇಬಲ್ಸ್ ಹಾಕಿ ಇದನ್ನೆಲ್ಲ CGಲಿ ಅರೇಂಜ್ ಮಾಡ್ತೀವಿ. ಅದೆಲ್ಲ ಗೊತ್ತಿರೋದು ಜನಕ್ಕೆ ಈಗ. ಸೊ ಇಂಥದ್ದು ಪ್ರಿಸೈಸ್ ಅವ್ರವ್ರ ಸೈಜಿಗೆ ತಕ್ಕನಂಗೆ ಇರೋವಂಥದ್ದು ಒಂದಷ್ಟು ಎಕ್ವಿಪ್ಮೆಂಟ್ಸ್ಗಳು ಶೂಟ್ಗೆ ಹೋಗಿದೆ. ಸೊ ಒಂದು ವೆಬ್ ಸೀರೀಸ್ ನಡೀತಾ ಇದೆ ಹಿಂದಿದು. ಸೊ ಅಲ್ಲ ಒಂದಷ್ಟು ಹೋಗಿದೆ. ಸೊ ಅದೆಲ್ಲ ಇನ್ನೂ ಬಂದಿಲ್ಲ. ಇವಾಗ ಇಲ್ಲೇನಿದೆ ಪ್ರೆಸೆಂಟು ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇದೇನಂತಂದರೆ ಇದು ಬ್ಲೋವರ್ ಅಂತ ಕರಿತೀವಿ, ಏರ್ ಬ್ಲೋವರ್. ಈ ಚಿಕ್ಕದು ಏರ್ಸ್ ಎಲ್ಲ ಕೂದಲೆಲ್ಲ ಹಾರೋದು, ಒಂದು ಹೀರೋ ಎಲಿವೇಶನ್ ಸೀನ್ಸ್ಗಳು ಅಥವಾ ಹಾರರಲ್ಲಿ ಕೂದಲು ಹಾರೋದು, ಸೊ ಆ ಥರದಕ್ಕೆಲ್ಲ ಈ ಥರದ್ದು ಬಳಸ್ತೀವಿ. ಇದು ಬಿಟ್ಟು ನಾವು ಟ್ರ್ಯಾಕ್ಟರ್ ತರಿಸಿ ಕಂಪ್ರೆಸರ್, ಒಂದು ದೊಡ್ಡ ರೇಂಜಲ್ಲಿ ಮಾಡಬೇಕಾದ್ರೆ ಈ ಡಸ್ಟಿಗೆ ಇಷ್ಟೇ ಎದೊಳೋದಕ್ಕೆಲ್ಲ ಕಂಪ್ರೆಸರ್ ತರಿಸಿ ಅದರಲ್ಲಿ ನಾವು ಯೂಸ್ ಮಾಡ್ತೀವಿ. ಚಿಕ್ಕದು ಈ ಮನೆಯಲ್ಲಿ, ಆಫೀಸಲ್ಲಿ, ಸೊ ಆ ಥರ ಜಾಗದಲ್ಲಿ ಆ್ಯಕ್ಷನ್ಸ್ ನಡೆಯುತ್ತೆ. ಚಿಕ್ಕ ಇದರಲ್ಲಿರುವಂಥ ಆ್ಯಕ್ಷನ್ಸ್ಗಳಿಗೆ ಇದನ್ನು ಬಳಸ್ತೀವಿ. ಮತ್ತು ರೋಪ್ ಸೆಟಪ್ಸ್ಗಳು. ರೋಪ್ ಮತ್ತು ಈ ಕೇಬಲ್ಗಳನ್ನ ಎಷ್ಟು ಸರಿಗೆ ಒಂದ್ಸರಿ ಬದಲಾಯಿಸ್ತೀರಿ? ಯಾಕೆ ಅಂದರೆ ಅವು ಕಿತ್ತೋಗುವಂಥ ಒಂದಷ್ಟು ಸಾಧ್ಯತೆಗಳಿರ್ತವೆ. ಸೊ ಅದನ್ನು ಭಾಳ ಸೇಫ್ಟಿಯಾಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ನಾನಂತೂ ಮ್ಯಾಕ್ಸಿಮಮ್ ಒಂದು 10 ಫೈಟ್ಸು 10 ಫೈಟ್ಸ್ ಅಷ್ಟೇ, ಅದಕ್ಕೆ ಮೇಲೆ ನಾನು ಯಾವುದೇ ರೋಪ್ ಸೆಟಪ್ಸ್ ಬಳಸೋದಿಲ್ಲ. ಸೊ ಅದನ್ನು ಡೆಸ್ಟ್ರಾಯ್ ಮಾಡಿಬಿಡ್ತೀನಿ ಕಂಪ್ಲೀಟಾಗಿ. ಸೊ ಅದಾಗಿ ಹೊಸದನ್ನೇ ಮತ್ತೆ ತೊಗೊತಾ ಇರ್ತೀನಿ. ಸೊ ಅದು ಯಾಕಂದ್ರೆ ನನಗೂ ನಂಬಿಕೆ ಇರಬೇಕು, ನನ್ನ ನಂಬಿ ಮಾಡೋವಂಥ ಆರ್ಟಿಸ್ಟ್ಗಳಿಗೂ ಅದು ನಂಬಿಕೆ ಇರಬೇಕು. ಸೊ ಮತ್ತು ಯಾವುದೇ ಹೊಸ ಎಕ್ವಿಪ್ಮೆಂಟ್ ಬಂದಾಗ್ಲೂ ಫಸ್ಟು ನಾವು ಹಾಕಿ ಟ್ರಯಲ್ ಮಾಡ್ತೀವಿ. ಟ್ರಯಲ್ ಮಾಡಿ ನೋಡಿ ಹೊಸ ಕೇಬಲ್ಸ್ಗಳನ್ನೇ ತರಿಸ್ತೀವಿ. ಮ್ಯಾಕ್ಸಿಮಮ್ ಆರ್ಟಿಸ್ಟ್ಗಳಿಗೆ ಹಾಕೋದೆಲ್ಲ, ಆರ್ಟಿಸ್ಟ್ಗಳು, ಫೈಟರ್ಸ್ಗಳು ಎಲ್ಲರಿಗೂ ಹೊಸ ಕೇಬಲ್ಸ್ಗಳನ್ನೇ ತರಿಸ್ತೀವಿ, ಹೊಸ ಕೇಬಲ್ಗಳನ್ನೇ ಯೂಸ್ ಮಾಡ್ತೀವಿ. ಸೊ ಕೇಬಲ್ಸ್ಗಳ ವಿಷಯದಲ್ಲಿ ಅದೆಲ್ಲ ಟನ್ ಕೆಪಾಸಿಟೀಸ್, ಮ್ಯಾಕ್ಸಿಮಮ್ ಟನ್ ಕೆಪಾಸಿಟೀಸ್ ಇರೋವಂಥ ಕೇಬಲ್ಸ್ಗಳನ್ನೇ ತಂದು ಅವ್ರನ್ನ ಫುಲ್ ಮಾಡೋದು, ಆ ಥರದ್ದೆಲ್ಲ ಮಾಡ್ತೀವಿ. ಮತ್ತು ಒಂದು 10 ಫೈಟ್ಸ್, ಒಂದು 10 ಫೈಟ್ ಒಂದು 2 ತಿಂಗಳು 3 ತಿಂಗಳಲ್ಲಿ ನಾವು
ಯೂಸ್ ಆಗೋಗುತ್ತೆ ಡೆಸ್ಟ್ರಾಯ್. ಸೊ ಅದು ಬಳಸ್ಬೋದು, ಬಟ್ ಸ್ಟಿಲ್ ನಮ್ಗೆ ರಿಸ್ಕ್ ತೊಗೊಳೋದು ಬೇಡ ಅನ್ನೋದಕ್ಕೋಸ್ಕರ ಹೊಸ ತಂದು ಹಾಕ್ಬಿಡ್ತೀವಿ. ಜೀವಕ್ಕಿಂತ ಮೌಲ್ಯ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ಹೊಸದು ತಂದು ಹಾಕ್ಬಿಡ್ತೀವಿ. ಸೊ ಮತ್ತು ಇಲ್ಲ ಇನ್ನೊಂದು ಮಂಚಾಗಿದೆ ಇದು ಆ, ಕೂಡ. ನಂಚಾಕು. ಸೊ ರಿಯರ್ಸ್ ಮಾಡೋದಕ್ಕೆ ಕೆಲವೊಂದು ಆ್ಯಕ್ಷನ್ಸ್ಗಳು ಇರುತ್ತಲ್ವ. ಸೊ ನಂಚಾಕಲ್ಲಿರುತ್ತೆ ಫೈಟ್ಸು. ಸೊ ಆ ಥರ ಇದ್ದಾಗ ಟ್ರೈನ್ ಅಪ್ ಆಗೋದಕ್ಕೆ, ರಿಯರ್ಸ್ ಮಾಡೋದಕ್ಕೆ ಅದಕ್ಕೆ ಬಳಸೋವಂಥದ್ದು. ಅದು ಬಿಟ್ಟರೆ ನಮ್ಮ ಅಲ್ಲ ಅಲ್ಲ, ಇದೊಂದು ಎಲ್ಲೋ ನೋಡೋದು ನೆನಪಿದೆ ಸರ್, ಯಾವುದು ಅಂತ, ಯಾವ ಸಿನಿಮಾ ಯುವದಲ್ಲೇ ನೋಡ್ದಂಗಿದೆ ಇದು ಆ್ಯಕ್ಚುಲಾಗಿ. ಎಸ್, ಇದು ಒಂದು ಯುವ ಸಿನಿಮಾದಲ್ಲಿ ಟೀಸರಲ್ಲೇ ನೋಡಿರ್ತೀರ, ಟೈಟಲ್ ಲಾಂಚ್ ಟೀಸರಲ್ಲಿ. ಸೊ ಬೇಸ್ಬಾಲ್ ಬ್ಯಾಟು ಇದು ಕಥೆನಲ್ಲಿ ಇಲ್ಲ ಇಲ್ಲ, ಇದು 100% ಒರಿಜಿನಲ್. ಹೇಳಿದ್ವಲ್ಲ, ಅದು ಜಾಸ್ತಿ ರಿಯಲಿಸ್ಟಿಕ್ ಆಗಿ ಯುವ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ರಿಯಲಿಸ್ಟಿಕ್ ನಾವು ಪ್ಲ್ಯಾನ್ ಮಾಡಿರೋದ್ರಿಂದ ಇದು ರಿಯಲ್ ಆಗಿನೇ ಇದೆ. ಸೊ ಒಂದು ಫೀಲ್ಗೋಸ್ಕರ, ಮತ್ತು ಹೋಲ್ಡ್ ಮಾಡ್ಬೇಕಾದ್ರೆ ಆ ವೈಟ್ ಫೀಲ್ ಬರುತ್ತಲ್ಲ. ಸೊ ಡಮ್ಮಿ ಏನೇ ಇದ್ರೂ ಅದು ಸ್ವಲ್ಪ ಆ ಫೀಲ್ ಕೊಡಲ್ಲ, ಒರಿಜಿನಲ್ ಫೀಲ್ ಕೊಡಲ್ಲ. ನಾವು ಫೈಟ್ ಮಾಡಬೇಕಾದ್ರೆ ಡಮ್ಮಿ ಯೂಸ್ ಮಾಡ್ತೀವಿ, ಆದರೆ ಒಬ್ಬರನ್ನ ಹೊಡಿಬೇಕಾದ್ರೆ ಆ ಥರ ಮಾಡ್ಬೇಕಾದ್ರೆ ಮಿಕ್ಕಿ ಟೈಮಲ್ಲಿ ಹೋಲ್ಡ್ ಮಾಡೋದು, ವಾಕ್ ಮಾಡೋದು, ಸೊ ಆ ಥರ ಟೈಮಲ್ಲೆಲ್ಲ ಒರಿಜಿನಲ್. ಸೊ ಇದು ಹ್ಯಾಮರ್, ಇದೆಲ್ಲ ಡಮ್ಮಿ ಹ್ಯಾಮರ್ಸ್. ಸೊ ಇದು ಒರಿಜಿನಲ್ ಇಟ್ಕೊಂಡು ಹಿಡಿಯೋದಕ್ಕಾಗಲ್ಲ. ಸೊ ಅಷ್ಟು ಭಾರ ಇರೋದೆ ರಿಯಾಲಿಟಿಲಿ, ಅದೇ ನಾವು ಇಟ್ಕೊಂಡು ಫೀಲ್ ಮಾಡಬೇಕು. ಎಸ್ ಸರ್. ಹಾಂ, ಒರಿಜಿನಲ್ ಥರನೇ ಒಂದು ತುಂಬ ಯೂಸ್ ಆಗ್ಬಿಟ್ಟಿದೆ ಇವಾಗ. ಸೊ ಆಲ್ಮೋಸ್ಟ್ ಯೂಸ್ ಆಗೋಗಿದೆ. ನಾವು ಜಸ್ಟ್ ಇಲ್ಲಿ ರಿಯರ್ಸು ಟ್ರಯಲ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾಯಿರ್ತೀವಿ. ಬ್ಯಾಟ್ಸು, ಸ್ಟೆಂಪು, ಈ ಕತ್ತಿಗಳು, ಇದೆಲ್ಲ ಇಲ್ಲಿ ರಿಯರ್ಸ್ ಮಾಡೋದಕ್ಕೆ. ನಾವು ಸಿನಿಮಾಗೆ ನಾವು ಫ್ರೆಶ್ ಆಗಿ ಮತ್ತು ರೆಡಿ ಮಾಡಿ ಯೂಸ್ ಮಾಡ್ತೀವಿ. ಅಂದರೆ ಇದು ಸಿನಿಮಾದಲ್ಲಿ ಯೂಸ್ ಮಾಡಿ ಮತ್ತು ಅದಾದಮೇಲೆ ನಾವು ಇಲ್ಲಿ ರಿಯರ್ಸ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿರ್ತೀವಿ, ಬಳಸೋದು ಅಂಥ ಎಕ್ವಿಪ್ಮೆಂಟ್ಗಳಿವೆಲ್ಲ. ಸೊ ಇಂಜೂರ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಅದು ಬಿಟ್ಟರೆ ಚಿಕ್ಕ ಚಿಕ್ಕ ಕತ್ತಿಗಳು, ಇದೆಲ್ಲ ನಮ್ಮ ವಿಲೇಜ್ ಸೈಡ್ ಆ್ಯಕ್ಷನ್ಸ್ಗಳೆಲ್ಲ ಇದ್ದಾಗ ಕೊಡ್ಲಿ, ಸೊ ಆ ಥರದ್ದು. ಇದು ರಿಂಚು, ಯಾವುದೋ ಒಂದು ಗ್ಯಾರೇಜ್ ಫೈಟು, ಸೊ ಆ ಥರ ಫೈಟ್ಗಳಿದ್ದಾಗ ಬಳಸೋವಂಥ ಎಕ್ವಿಪ್ಮೆಂಟ್ಗಳು. ಇದು ನಮ್ಮ ರೋಪ್, ನಾನು ಹೇಳಿದ್ನಲ್ಲ, ಕೇಬಲ್ಸ್. ಸೊ ಇವೆಲ್ಲ ನೋಡಿ, ಇದು ತುಂಬಾ ಹೆವಿ ಗ್ರಿಪ್ ಇರೋವಂಥ ಮೆಟೀರಿಯಲ್ಗಳಿವೆಲ್ಲ. ಬಟ್ ಸ್ಟಿಲ್ ನಾವು ಜಾಸ್ತಿ ಯೂಸ್ ಮಾಡಲ್ಲ ಇದನ್ನೆಲ್ಲ. ಅಂದರೆ ಒಂದು 10 ಫೈಟು ಯೂಸ್ ಮಾಡಿ ನಾವು ಅದನ್ನು ಚೇಂಜ್ ಮಾಡಿಬಿಡ್ತೀವಿ. ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ, ಯಾಕೆ ಬೇಕು ಅನ್ನೋದಕ್ಕೋಸ್ಕರ. ಸೊ ಅದು ಬಿಟ್ಟರೆ ಒಂದಷ್ಟು ಐಟಮ್ಸ್ಗಳು, ಅದೇ ನಮ್ಮ ಇಲ್ಲಿ ರಿಯರ್ಸ್ ಮಾಡೋದಕ್ಕೆ. ಇದನ್ನು ಹಂಗೆ ನಾವು ಜಾಕೆಟ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳೋದು. ಇವಾಗ ನಾವು ಹಿಂಗೆ ಏನೋ ಫ್ಲಿಪ್ ಏನೋ ಮಾಡ್ತಾರೆ ಅಂತಂದರೆ ನಾವು ಹಿಂಗೆ ಹಾಕಿ ಕೇಬಲ್ ಹಾಕ್ತೀವಿ. ಇಲ್ಲಾಂದರೆ ಒಳಗೆ ಜಾಕೆಟ್ ಹಾಕಿರ್ತಾರೆ, ಬಟ್ಟೆ ಒಳಗಡೆ, ಟಿ ಶರ್ಟ್ ಒಳಗಡೆ ನಮ್ಮ ಈ ಜಾಕೆಟ್ಸ್ಗಳನ್ನ ಹಾಕಿರ್ತಾರೆ. ಸೊ ಅದಕ್ಕೆ ಇದನ್ನು ಕನೆಕ್ಟ್ ಮಾಡಿ, ಸೊ ಫ್ಲಿಪ್ ಮಾಡೋದು, 360 ರೊಟೇಟ್ ಆಗಿ ಹೊಡಿಯೋದು, ಸೊ ಆ ಥರದ ಆ್ಯಕ್ಷನ್ಸ್ಗಳಿಗೆಲ್ಲ ಯೂಸ್ ಮಾಡ್ತೀವಿ. ಹಾಂ, ಇಲ್ಲ, ಇದು ನಾವು ಕಸ್ಟಮ್ ಮೇಡ್ ಮಾಡಿರೋದು. ಇದು ಸ್ಟೀಲ್, ಇದು ಕಂಪ್ಲೀಟು ನೀವು ವೈಟ್ ಫೀಲ್ ಮಾಡೋದು. ಇದರಲ್ಲಿರೋದ್ರಿಂದ ವೈಟ್ ನಿಮ್ಗೆ ಗೊತ್ತಾಗ್ತಾಯಿಲ್ಲ. ಸೊ ಇದು ಕಂಪ್ಲೀಟ್ ಸೇಫ್ ಇದೆ. ಇದು ಫುಲ್ ಸೇಫ್ ಇರೋವಂಥದ್ದು. ಈ ಕೇಬಲ್ಸ್ಗಳನ್ನೆಲ್ಲ ಚೇಂಜ್ ಮಾಡ್ತಾ ಇರ್ತೀವಿ ನಾವು ಅವಾಗವಾಗ. ಸೊ ಇದೆಲ್ಲ ಕಸ್ಟಮ್, ನಾವು ಹೀರೋ ಅವ್ರ ಶೋಲ್ಡ್ರ್ ಲೆವೆಲ್ಲು ಅದನ್ನೆಲ್ಲ ನೋಡಿಕೊಂಡು ಅದ್ರ ತಕ್ಕನಂಗೆ ಇದನ್ನೆಲ್ಲ ಮ್ಯಾಚ್ ಮಾಡ್ತೀವಿ. ಇದು ರೋಪ್ಸು ಒಂದೊಂದಕ್ಕೂ ಒಂದೊಂದು ಆ್ಯಕ್ಷನ್ಸ್ಗೆ ತಕ್ಕನಂಗೆ ಇದಿರುತ್ತೆ. ಇದು ಚಿಕ್ಕ ಮಕ್ಕಳಿಗೆ ತೈಸಿಗೆ ಲಾಕ್ ಮಾಡೋದು, ಸೊ ಆ ಥರದ್ದು ಪಟ್ಟಿಗಳಿವೆಲ್ಲ. ಸೊ ಅದು ಬಿಟ್ಟರೆ ಮಕ್ಕಳದು, ಲೇಡೀಸ್ದು, ಸೊ ಆ ಥರದ್ದು ರೋಪ್ಸ್ಗಳನ್ನು ಇಲ್ಲಿದೆ. ಇದೆಲ್ಲ ತೈಸಿಗೆ ಹಾಕೋಂಥದ್ದು. ಇವಾಗ ಏನೇ ಅವ್ರನ್ನ ಹೋಲ್ಡ್ ಮಾಡಿ ಹಿಂಗೆ ಫ್ಲ್ಯಾಟಾಗಿ ಮಲಗಿಸಿದ್ರು ಅವ್ರ ತೈಸ್ಗೆ ಒಂದು ಸಪೋರ್ಟಿಗೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹಿಂಗೆ ಲಾಕ್ ಮಾಡಿ ಟೈ ಮಾಡಿರ್ತೀವಿ. ಸೊ ಆ ಥರ ಎಕ್ವಿಪ್ಮೆಂಟ್ಗಳಿವೆಲ್ಲ. ಎಲ್ಲ ಒಂದು ಸ್ವಲ್ಪ ಸ್ಕ್ಯಾಟರ್ಡ್ ಆಗಿ ಹಿಂಗಿದೆ. ಅಂದರೆ ಶೂಟ್ ಮುಗಿಸ್ಕೊಂಬಂದು ಒಂದಷ್ಟು ಹಾಕಿದ್ದಾರೆ, ಇನ್ನೊಂದಷ್ಟು ಐಟಮ್ಸ್ಗಳು ತುಂಬ ಇದೆ. ಸೊ ಅದೆಲ್ಲ ಒಂದಷ್ಟು ಶೂಟ್ಗೆ ವೆಬ್ ಸೀರೀಸ್ಗೆ ಹೋಗಿದೆ. ಸೊ ಅಲ್ಲಿದೆ. ಸೊ ಅದರಿಂದ ಅವೆಲ್ಲ ಬಂದಿಲ್ಲ. ಮ್ಯಾಕ್ಸಿಮಮ್ ಈ ಥರದ್ದೇ ಇದ್ರದ್ದು ಒಂದು ದೊಡ್ಡ ಕ್ಯಾನ್ವಾಸ್ನಲ್ಲಿ ನಾವು ಇಟ್ಟಿರ್ತೀವಿ. ಆ್ಯಕ್ಷನ್ ಬಂದಾಗ ಅದಕ್ಕೊಂದು ಲೆಕ್ಕಾಚಾರ ಬೇಕು, ಅದಕ್ಕೊಂದು ಸೈನ್ಸ್ ಬೇಕು. ಯಾಕಂದರೆ ಏನೇನಕ್ಕೆ ಏನೇನು ಬಳಸಬೇಕು ಅಂದರೆ, ನೀವು ಹೇಳಿದ್ರಿ ಅದೊಂದು ಕಾಲು ಹೋಲ್ಡ್ ಮಾಡೋದು ಇಟ್ಕೊಳ್ಳೋದಕ್ಕಾಗಲಿ, ಅದಕ್ಕೆಲ್ಲ ಮೊದಲೇ ಯೋಚನೆ ಮಾಡಬೇಕು ತುಂಬ. ಅದಕ್ಕೆ ಹೌದೌದು, ಪ್ಲ್ಯಾನಿಂಗ್. ಫೈಟ್ ಅಂದರೆ ಮೇಜಲ್ಲಿ ನಾವು ಎಷ್ಟು ಇಮ್ಯಾಜಿನ್ ಎಷ್ಟು ಮಾಡ್ತೀವಿ ಅಷ್ಟೇ ಅದನ್ನು ಪ್ಲ್ಯಾನ್ ಮಾಡ್ಕೊಳೋದು ಬೇಕಾಗಿರುತ್ತೆ. ನೀವು ಆ್ಯಕ್ಷನ್ಸ್ಗಳನ್ನ ಎಷ್ಟು ಸೇಫ್ಟಿಯಾಗಿ ಮಾಡ್ತೀವಿ ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡಬೇಕು. ಇಮ್ಯಾಜಿನ್ ಮಾಡ್ಕೊಂಬಿಡ್ತೀವಿ. ಇಲ್ಲಿಂದ ಈ ಗಾಡಿಯಿಂದ ಆ ಗಾಡಿಗೆ ಹಾರ್ತಾನೆ, ಅದು ಇಮ್ಯಾಜಿನ್ ಮಾಡೋದು ಓಕೆ. ಇಮ್ಯಾಜಿನ್ ಆದಮೇಲೆ ಅದನ್ನು ನಾವು ಗ್ರಾವಿಟಿ ಜೊತೆಗೆ ನಾವು ಪ್ಲ್ಯಾನ್ ಮಾಡಬೇಕು ಕರೆಕ್ಟಾಗಿ. ಸೊ ಇವಾಗ ಈ ಗಾಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾಯಿದೆ, 40 ಸ್ಪೀಡಲ್ಲಿ ಹೋಗ್ತಾಯಿದ್ರೆ ಈ ಗಾಡಿನೂ ಅಷ್ಟೇ 40 ಸ್ಪೀಡಲ್ಲೇ ಇದೆ, ಸಸ್ಟೈನಾಗಿ ಇಬ್ಬರೂ ಒಂದೇ ಲೆವೆಲ್ ಇರ್ತಾರೆ. ಇವನೇನೋ ಫಾಸ್ಟ್ ಹೋದರೆ ಹತ್ರ ಹೋಗ್ಬಿಡ್ತಾನೆ, ಅಥವಾ ಇವನೇನೋ ಫಾಸ್ಟ್ ಹೋದ್ರೆ ದೂರ ಹೋಗ್ತಾನೆ. ಸೊ ಈ ಗ್ರಾವಿಟೀಸು ಎಲ್ಲನೂ ಅದೇ ಎಕ್ಸ್ಪೀರಿಯೆನ್ಸ್ ನಾವು ಮಾಡ್ತಾ ನಮ್ಗೆ ಅದು ಕಲ್ತಿರ್ತೀವಿ.
ಸೊ ಅದಕ್ಕೆ ಆ ರಿಗ್ಸ್ಗಳನ್ನ ಲಾಕ್ ಮಾಡ್ತೀವಿ, ರಿಗ್ಸ್ಗಳೆಲ್ಲ ಇರ್ತವೆ. ಸೊ ಅದೆಲ್ಲ ಇಲ್ಲಿ ಇಡೋಕ್ಕಾಗಲ್ಲ, ನಮ್ಮ ಗಾಡೀಲಿದೆ. ಸೊ ಟೆಂಪೋಲಿ ಇಟ್ಟಿರ್ತೀವಿ. ಸೊ ಆ ಗಾಡಿಗಳಿಗೆ ರಿಗ್ಸ್ ಮೌಂಟ್ ಮಾಡಿ, ಸೊ ಈ ಗಾಡಿಯಿಂದ ಆ ಗಾಡಿಗೆ ಜಂಪ್ ಮಾಡೋದಾಗಲಿ, ಸೊ ಆ ಥರದ್ದೆಲ್ಲವನ್ನು ಪ್ರೀ ಪ್ಲ್ಯಾನ್ ಮಾಡ್ಬಿಡ್ತೀವಿ. ಪ್ಲ್ಯಾನಿಂಗ್ ಇಸ್ ಮಸ್ಟ್. ಯಾವುದೇ ಸಿನಿಮಾನು ಕೋಟಿ ರೂಪಾಯಿ ಖರ್ಚು ಮಾಡಿದ ತಕ್ಷಣ ಒಳ್ಳೆ ಫೈಟು, ಒಳ್ಳೆ ಸಿನಿಮಾನೂ ಆಗ್ಬಿಡೋದಿಲ್ಲ. ಸೊ ಅದಕ್ಕಿಂತ ಬೆಲೆ ಬಾಳೋವಂಥದ್ದು ನಮ್ಮ ಸಮಯನ ಅದ್ರ ಮೇಲೆ ಖರ್ಚು ಮಾಡಬೇಕು. ಸೊ ನಾವು ಎಷ್ಟಕ್ಕೆಷ್ಟು ಪ್ಲ್ಯಾನ್ ಮಾಡ್ತೀವೋ ಅಷ್ಟಕ್ಕಷ್ಟು ಅದು ಬೆಟ್ರಾಗಿ ಬರುತ್ತೆ. ನಾವು ಖರ್ಚು ಮಾಡಿದ ತಕ್ಷಣ ಒಳ್ಳೆ ಫೈಟ್ ಬಂದ್ಬಿಡುತ್ತೆ, ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬಿಡುತ್ತೆ ಅನ್ನೋದಲ್ಲ. ನಾವು ಎಷ್ಟು ಪ್ಲ್ಯಾನ್ ಮಾಡ್ತೀವಿ, ಅದನ್ನು ಎಷ್ಟು ಪ್ರಿಪ್ರೇಷನ್ನು, ಅದ್ರ ಮೇಲೆ ನಾವು ಎಷ್ಟು ಶ್ರದ್ಧೆಯಿಂದ ಫೋಕಸ್ಡಾಗಿ ವರ್ಕ್ ಮಾಡಿರ್ತೀವಿ. ಸೊ ಅದನ್ನೇ ನಾನು ನಂಬಿರೋದು. ಸೊ ಅದರಿಂದನೇ ಈ ಸೆಟಪ್ಸ್ ಎಲ್ಲನೂ ಪ್ರಿವೈಸ್ ಇದರಲ್ಲಿ ಇರೋದು ಮ್ಯಾಕ್ಸಿಮಮ್ ನಾವು ಇಲ್ಲಿ ಪ್ರಿವೈಸ್ ಮಾಡೋದಕ್ಕೆ, ರಿಹರ್ಸ್ ಮಾಡೋದಕ್ಕೆ ಇಟ್ಕೊಂಡಿರೋಂಥ ಐಟಮ್ಗಳು. ಇನ್ನೊಂದಷ್ಟು ಶೂಟ್ಗೋಸ್ಕರನೇ ಒಂದಷ್ಟು ಐಟಮ್ಸ್ಗಳು ಇಟ್ಟಿದ್ವಿ. ಅಂದರೆ ಇದ್ರದ್ದೇ ರೆಪ್ಲಿಕಾ, ಅದು ದೊಡ್ಡ ರೇಂಜ್ನಲ್ಲಿರುತ್ತೆ, ಅದು ಇದ್ರ ಒಳಗಡೆ ಇಡೋಕ್ಕಾಗಲ್ಲ. ಸೊ ಅದು ಶೂಟ್ಗೆ ಡೈರೆಕ್ಟಾಗಿ ಶೂಟಿಗೆ ಬರುತ್ತೆ, ಇಲ್ಲಾಂದರೆ ಟೆಂಪೋಲೇ ಇರುತ್ತೆ. ಸೊ ಈ ಥರದ್ದು ಎಲ್ಲನೂ ಪ್ರಿವೈಸ್ ಮಾಡಿ, ರಿಹರ್ಸ್ ಮಾಡಿ ಶೂಟಿಗೆ ಎಕ್ಸಿಟ್ ಮಾಡ್ತೀವಿ. ಯಾವುದೇ ಒಂದನ್ನು ಅಲ್ಲೋಗಿ ನಾವು ಟ್ರೈ ಮಾಡಲ್ಲ ಹೊಸ್ದಾಗಿ, ಎಲ್ಲವನ್ನೂ ಇಲ್ಲೇ ಟ್ರೈ ಮಾಡಿಬಿಡ್ತೀವಿ. ಅಲ್ಲೋಗಿ ಏನೋ ಒಂದು ಬೆಟರ್ಮೆಂಟ್ ಮಾಡ್ತೀವಿ. ಓಕೆ, ಒಂದು 10% 15% ಅಲ್ಲೋಗಿ ಒಂದು ಬೆಟರ್ಮೆಂಟ್ ಟ್ರೈ ಮಾಡ್ತೀವಿ ಅದಕ್ಕಿಂತ ಒಂದು. ಬಟ್ ಇಲ್ಲೇ ಮ್ಯಾಕ್ಸಿಮಮ್ ನಾವು ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಇಲ್ಲೇ. ಪ್ರತಿಯೊಂದು ಫೈಟ್ ಜೊತೆನೂ ನಾವು ಏನಿಲ್ಲ ಅಂದರೂ ಮಿನಿಮಮ್ ಒಂದು ತಿಂಗಳು ಜರ್ನಿ ಮಾಡಿರ್ತೀವಿ, ಯಾವುದೇ ಫೈಟ್ ಆಗಲಿ. ಸೊ ಆ ಫೈಟದು ರಿಹರ್ಸ್ ಮಾಡೋದು, ಫೈಟರ್ಸ್ ಜೊತೆ ನಾವು ಡಿಸ್ಕಸ್ ಮಾಡೋದು, ಇದು ಹೆಂಗೆ ಮಾಡ್ಬೋದು, ಈ ಹೀರೋಗೆ ಹೆಂಗೆ ಕಾಣುತ್ತೆ, ಅದೆಲ್ಲವನ್ನೂ ಡಿಸ್ಕಸ್ ಮಾಡ್ತೀವಿ. ಮತ್ತು ಸೀನಿಗೆ ಆ ಎಮೋಷನ್ಸ್ ಜೊತೆಗೆ ಹೆಂಗೆ ಬ್ಲೆಂಡ್ ಮಾಡೋಣ ಆ್ಯಕ್ಷನ್ಸ್ಗಳು. ಸೊ ಅದನ್ನೆಲ್ಲ ಇಲ್ಲೇ ಪ್ರಿಪೇರ್ ಆಗಿಬಿಡ್ತೀವಿ. ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಒಂದು ಶೂಟ್ ಮಾಡಿ ನಾವು ನೋಡ್ಬಿಡ್ತೀವಿ. ನಮಗೆ ಗೊತ್ತಾಗ್ಬಿಡುತ್ತೆ ಇದು ಎಲ್ಲೆಲ್ಲಿ ಏನೇನು ಬೇಕು, ಎಲ್ಲೆಲ್ಲಿ ಎಮೋಷ್ನಲ್ಲಿ, ಎಲ್ಲೆಲ್ಲಿ ಒಂದು ಹೈಲೈಟ್ ಬೇಕಾಗುತ್ತೆ. ಸೊ ಫೈಟ್ನಲ್ಲಿನೂ ಗ್ರಾಫ್ ನಾವು ಜಾಸ್ತಿ ಮೈಂಟೈನ್ ಮಾಡ್ತೀವಿ. ಸೊ ಒಂದೇ ಪೀಕಲ್ಲೇ ಇದ್ರೂ ಆಡಿಯನ್ಸ್ ಲೈಕ್ ಮಾಡೋದಿಲ್ಲ. ಸೊ ಫೈಟ್ ಅನ್ನೋದೇ ಒಂದು ರೆಸ್ಟ್ಲೆಸ್ ಸೀಕ್ವೆನ್ಸ್ ಇದ್ದಂಗೆ. ಸೊ ಅದನ್ನು ನಾವು ಒಂದೇ ಪೀಕ್ ಮೈಂಟೈನ್ ಮಾಡಿದ್ರೆ ಒಂದು ಲೆವೆಲಾಗಿ ಒಂದೊಂದು ಥರ ವೇರಿಯೇಷನ್ಸ್ ಆ್ಯಕ್ಷನ್ಸ್ನಲ್ಲಿನೂ ನಾವು ಟ್ರೈ ಮಾಡ್ತಾಯಿರ್ತೀವಿ. ಸೊ ಬಿಗಿನಿಂಗು ಯಾವ ಫ್ಲೋಲ್ಲಿರಬೇಕು, ಮಿಡ್ಡಲ್ಲಿ ಹೆಂಗಿರಬೇಕು, ಮತ್ತು ಅಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳು ಏನಿರ್ತಾರೆ ಆ ಕ್ಯಾರೆಕ್ಟರ್ಸ್ಗಳದ್ದು ರಿಯಾಕ್ಷನ್ಸು, ಮತ್ತು ಆ ಫೈಟಲ್ಲಿ ಯಾವ ಜಾಗದಲ್ಲಿ ಆ ಕ್ಯಾರೆಕ್ಟರ್ಸ್ಗಳನ್ನ ಪ್ಲೇಸ್ಮೆಂಟ್ ಮಾಡೋಣ. ಸೊ ಅವ್ರ ರಿಯಾಕ್ಷನ್ಸ್ಗಳು ಯಾವ ಥರ ಬೇಕು, ಅದಕ್ಕೆ ಕೌಂಟ್ರಾಗಿ ಇಲ್ಲಿ ಫೈಟ್ ಯಾವ ಥರ ನಡೀತಾ ಇದ್ದರೆ ಅವ್ರ ರಿಯಾಕ್ಷನ್ಸು ನಮಗೆ ಬೆಟ್ರಾಗಿ ವರ್ಕೌಟ್ ಆಗುತ್ತೆ. ಸೊ ಅದನ್ನೆಲ್ಲನೂ ಇಲ್ಲೇ ಇಟ್ಟು ನಾವು ಪ್ಲ್ಯಾನ್ ಮಾಡಿಬಿಡ್ತೀವಿ. ಸೊ ಆ ಪ್ಲ್ಯಾನ್ ಮಾಡಿ ಮತ್ತೆ ನಾವು ಶೂಟಿಗೆ ಹೋಗ್ತೀವಿ. ಸೊ ಅದರಿಂದ ನಮ್ಗೆ ಮ್ಯಾಕ್ಸಿಮಮ್ ನಾವು ಯಾವುದೇ ಆ್ಯಕ್ಷನ್ಸ್ ಮಾಡಿದ್ರೂ ಬಜೆಟ್ ವೈಸು ನಾವು ಅದನ್ನು ಉಳಿಸ್ತೀವಿ. ಸೊ ಅದು ಉಳಿಸೋದು ಅಂತಂದರೆ ಉಳಿಸಿ ಮತ್ತೆ ಅದನ್ನು ಸಿನಿಮಾಗೆ ಹಾಕ್ತೀವಿ. ಮತ್ತು ಯಾರು ಮನೆಗೇನು ಎತ್ಕೊಂಡು ಹೋಗೋದಿಲ್ಲ. ಯಾವುದೇ ಪ್ರೊಡ್ಯೂಸರ್ನು ಈ ಸಿನಿಮಾದಲ್ಲಿ ಏನೋ ಅವರು ಸಂಪಾದನೆ ಮಾಡಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಹಾಕ್ತಾ ಇರ್ತಾರೆ. ಸೊ ಯಾರನ್ನು ಇಲ್ಲಿ ಸಿನಿಮಾದಲ್ಲಿರೋ ಅಲ್ಲೇ ನಾವು ನಮ್ಮ ಜೀವನನೇ ಅಲ್ಲೇ ಇರೋದಲ್ವ. ಸೊ ಅದರಿಂದ ಮ್ಯಾಕ್ಸಿಮಮ್ ನಾವು ಪ್ಲ್ಯಾನಿಂಗು, ಪ್ರಿಪ್ರೇಷನ್ ಮೇಲೇ ಫೋಕಸ್ಡ್ ಆಗಿರ್ತೀವಿ. ಸೊ ಇದು ನಮ್ಮ ರಿಹರ್ಸಲ್, ನಮ್ಮ ಗರಡಿ ಇದು. ಸರಿಯಾಗಿದೆ. ಈ ಪೊಪೈಸ್ ಫ್ಯಾಕ್ಟ್ರಿ ಬಂದರೆ ಒಂದು ರೀತಿ ಆ್ಯಕ್ಷನ್ ಒಳ್ಳೆ ಬಂದಂಗೆ ಆಗುತ್ತೆ. ಇಲ್ಲಿ ನೋಡ್ತದೆ ಈಗ ಆಲ್ರೆಡಿ ಬಾಕ್ಸಿಂಗ್ ಇದಿದೆ, ಕೇಜ್ ಇದೆ, ದೊಡ್ಡ ಸೆಟಪ್ ಇದೆ. ನೆಕ್ಸ್ಟ್ ಏನೆಲ್ಲ ಬರುತ್ತೆ ಅಂತ ಅಥವಾ ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಈಗ ನಾವು ರೀಸೆಂಟಾಗಿ ಬ್ಯಾಂಕಾಕ್ ಹೋಗಿದ್ದೆ. ಸೊ ನಾವು ಈ ಆ್ಯಕ್ಷನ್ಸ್ ವಿಷಯವಾಗಿಯೇ ನಮ್ಮ ಕೊಲೀಗ್ಸ್ಗಳ ಜೊತೆಗೆ ಹೋಗಿ ಒಂದಷ್ಟು ಸ್ಟಂಟ್ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆನೇ ನಾವು ಅಲ್ಲಲ್ಲಿ ಜರ್ನೀಸು ಬೇರೆ ಸ್ಟೇಟ್ನಲ್ಲಿನೂ ಆ್ಯಕ್ಷನ್ಸ್ಗಳಿಗೆ ಹೋಗ್ತಾ ಇರ್ತೀವಿ, ಬೇರೆ ಲ್ಯಾಂಗ್ವೇಜಸಲ್ಲಿ ಫೈಟ್ಸ್ ಮಾಡ್ತಾಯಿರ್ತೀವಿ. ಅಲ್ಲಿರೋ ಎಕ್ವಿಪ್ಮೆಂಟ್ಗಳನ್ನ ನೋಡ್ತಾ ಇದ್ದಾಗ ಈ ಥರ ಎಕ್ವಿಪ್ಮೆಂಟ್ಗಳು ನಮಗೂ ಬೇಕಲ್ಲ ಅಂತಂದಾಗ ಆ ಎಕ್ವಿಪ್ಮೆಂಟ್ಗಳು ಅವರೆಲ್ಲ ಹೊರಗಡೆಯಿಂದನೇ ತರಿಸಿರ್ತಾರೆ. ಮತ್ತು ನಮ್ಗೆ ಇಲ್ಲಿ ಸೋರ್ಸ್ ಇರೋದಿಲ್ಲ. ಸೊ ನಾವು ಡೈರೆಕ್ಟಾಗಿ ಅಲ್ಲಿಗೆ ಹೋಗಬೇಕು. ಸೊ ಅಲ್ಲಿಂದ ಹೋಗಿ ಕೆಲವೊಂದೆಲ್ಲ ಈಗೆಲ್ಲ ಪ್ರಾಬ್ಲಿ ಇನ್ನೊಂದು 1-2 ತಿಂಗಳಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ಗಳು ಬರ್ತಾಯಿದೆ. ಅದೆಲ್ಲ ಒಂದು 10 ಜನ 15 ಜನ ಇದ್ದು ಮಾಡೋವಂಥ ವಿಷಯನ ಆ ಮಿಷಿನ್ ಇಟ್ಕೊಂಡು ನಾವು ಮಾಡ್ತೀವಿ. ಬಟ್ ಸ್ಟಿಲ್ ಅದಕ್ಕೂ ಮನುಷ್ಯರು ಬೇಕು, ಬಟ್ ಅಷ್ಟುದು ಮ್ಯಾನ್ ಪವರ್ ಬೇಕಾಗಲ್ಲ. ಸೊ ಮಿಷಿನ್ಸ್ ಇರೋದ್ರಿಂದ ಒಂದು ಸ್ವಲ್ಪ ತುಂಬ ರೆಸ್ಟ್ಲೆಸ್ ಇರೋವಂಥ ಜಾಗದಲ್ಲೆಲ್ಲ ಸ್ವಲ್ಪ ನಮಗೆ ಸೇಫ್ಟಿ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ಆ ಥರದ್ದು ಎಕ್ವಿಪ್ಮೆಂಟ್ಸ್ಗಳೆಲ್ಲ ತರಿಸ್ತಾ ಇದ್ದೀವಿ. ಸೊ ಆ ಮಿಷಿನ್ಸ್ನಲ್ಲೇ ರೋಪ್ ಪುಲ್ ಮಾಡೋದಾಗಲಿ, ಸೊ ಆ ಥರ ಎಕ್ವಿಪ್ಮೆಂಟ್ಸ್ಗಳು ಹೊಸದಾಗಿ ಟ್ರೈ ಮಾಡ್ತಾನೆ ಇರ್ತೀವಿ. ನೀವು ಮುಂಚೆನೂ ನಾವು ಮಾಡಿರ್ತೀವಿ. ಬಟ್ ಇವು ಬೇರೆ ಲ್ಯಾಂಗ್ವೇಜಸ್ನಲ್ಲಿ ಅಥವಾ ಬೇರೆ ಈ ಜಾಪನೀಸ್ ಮೂವೀಸು, ಈ ಕೊರಿಯನ್ಸು ಅವರೆಲ್ಲ ನೋಡಿದ್ರೆ
ನಾವು ಒಂದು ಮ್ಯಾನ್ ಪವರು ಒಂದು 15 ಜನ 20 ಜನ ಇಟ್ಕೊಂಡು ಆ ಶಾರ್ಟ್ನ ಅಚೀವ್ ಮಾಡಿರ್ತೀವಿ. ಅವರು ಒಬ್ಬ ಇಬ್ಬರನ್ನ ಇಟ್ಕೊಂಡು ಅಚೀವ್ ಮಾಡಿರ್ತಾರೆ. ಅದು ಹೆಂಗೆ ಅಚೀವ್ ಮಾಡಿರ್ತಾರೆ ಅಂತಂದರೆ ಇದೆ. ಸೊ ಅವ್ರ ಹತ್ರ ಇರೋಂಥ ಎಕ್ವಿಪ್ಮೆಂಟ್ಗಳು. ಸೊ ಆ ಎಕ್ವಿಪ್ಮೆಂಟ್ಗಳ ವಿಷಯದಲ್ಲಿ ನಾವು ಅಪ್ಡೇಟ್ ಆಗಿರಬೇಕು. ಯಾವತ್ತೂ ಸಿನಿಮಾ ನಿಂತನೇ ಇರಲ್ಲ, ಅದು ಹೋಗ್ತಾನೆ ಹರಿತಾನೇ ಇರುತ್ತೆ. ಸೊ ನಾವು ಅದ್ರ ಜೊತೆಗೆ ಎಲ್ಲವರೆಗೂ ನಾವು ಜರ್ನಿ ಮಾಡ್ತೀವಿ ಅಲ್ಲಿವರೆಗೂ ವಿಲ್ ಬಿ ಅಲೈವ್ ಇಂಡಸ್ಟ್ರಿ. ಸೊ ಈ ಎಕ್ವಿಪ್ಮೆಂಟ್ ವಿಷಯದಲ್ಲಿ ನಾವು ಮ್ಯಾಕ್ಸಿಮಮ್ ಅಪ್ಡೇಟೆಡ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಹೊಸ ಎಕ್ವಿಪ್ಮೆಂಟ್ಸ್ಗಳು ಬರ್ತಾ ಇದ್ದಂಗೆ ನಾವು ಅದ್ರ ಜೊತೆಗೆ ಜರ್ನಿ ಮಾಡ್ತಾನೆ ಇರ್ತೀವಿ. ಸೊ ಎಷ್ಟಕ್ಕೆಷ್ಟು ಈಸಿ ಮಾಡಿಕೊಡುತ್ತೆ. ಮತ್ತು ಹೊಸ ಎಕ್ವಿಪ್ಮೆಂಟ್ಗಳು ಬಂದ ಕೂಡಲೇ ನಾವು ಇನ್ನೂ ಜಾಸ್ತಿ ಬೇರೆದಾಗಿ ಹೊಸದಾಗಿ ಯೋಚನೆ ಮಾಡೋದು, ಕೊರಿಯೋಗ್ರಾಫ್ ಮಾಡೋದ್ರಲ್ಲಿ ಸ್ವಲ್ಪ ರಿಸ್ಕಿ ಇನ್ ದ ಸೆನ್ಸು ವಿಷುವಲಿ ಚೆನ್ನಾಗಿ ಕಾಣೋವಂಥ ಸೀಕ್ವೆನ್ಸ್ಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಥರದ್ದು ಹೊಸ ಎಕ್ವಿಪ್ಮೆಂಟ್ಸ್ಗಳು ಆವಾಗ ರೆಗ್ಯುಲರ್ಲಿ ಬರ್ತಾ ಇರುತ್ತೆ. ಸೊ ಒಂದಕ್ಕೊಂದು ಅಪ್ಡೇಟ್ ಆಗ್ತಾನೆ ಹೋಗ್ತಾ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಒಂದೊಳ್ಳೆ ಮಾತು ಹೇಳಿದ್ರೆ ಕೀಪ್ ಅಪ್ಡೇಟಿಂಗ್ ಅಂತ. ನಿಜಕ್ಕೂ ಅದೇ ಆ್ಯಕ್ಷನ್ ಸಿನಿಮಾ ತುಂಬ ಒಳ್ಳೆ ಯೋಚನೆ ಅದು. ಬ್ಯಾಂಕಾಕಿಗೆ ಒಂದಷ್ಟು ಎಕ್ವಿಪ್ಮೆಂಟ್ಸ್ ತರ್ತಾರೋದು, ಇದರಿಂದ ಇಂಡಸ್ಟ್ರಿಗೆ ದೊಡ್ಡ ಒಂದು ಸಾಥ್ ಸಿಗುತ್ತೆ, ದೊಡ್ಡ ಬೆಳವಣಿಗೆ ಕಾರಣ ಆಗ್ತೀರಿ. ಒಳ್ಳೇದಾಗಲಿ ಬಸ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಇದೇ ಥರ ಒಂದಷ್ಟು ವಿಷಯಗಳು ಹೇಳಿದ್ರಿ ಯುವ ಸಿನಿಮಾ ಸಂಬಂಧಪಟ್ಟಂಗೆ ಮತ್ತು ಆ್ಯಕ್ಷನ್ಸ್ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಏನಾದರೂ ಹೊಸ ಎಕ್ವಿಪ್ಮೆಂಟ್ ಬಂದರೆ ಯಾವಾಗಲೂ ಸಿಗೋಣ, ಮಾತಾಡೋದ್ರ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇದಿಷ್ಟು ಅರ್ಜುನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.